ನಮಸ್ಕಾರ. ನಾಡಿದ್ದು ಅಂದರೆ ಆಗಸ್ಟ್ 4ನೇ ತಾರೀಕು ಭೀಮನ ಅಮಾವಾಸ್ಯೆಯ ನಂತರ ಶ್ರಾವಣ ಮಾಸ ಪ್ರಾರಂಭ ಆಗುತ್ತೆ. ಸುಮಾರು 1 ತಿಂಗಳ ಕಾಲ ಶ್ರಾವಣ ಮಾಸ ಇದೆ. ಶ್ರಾವಣ ಮಾಸ ಅಂದರೆ ಅದು ಈಶ್ವರನಿಗೆ ಪ್ರಿಯವಾದಂಥ ಒಂದು ಮಾಸ. ಈ ಮಾಸದಲ್ಲಿ ಆಷಾಢ ಮಾಸದ ನಂತರ ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆ ಪುರಸ್ಕಾರಗಳು, ಶುಭ ಕಾರ್ಯಗಳು ಇವನ್ನೆಲ್ಲ ಜನ ಹಮ್ಮಿಕೊಳ್ತಾರೆ. ಉಪವಾಸಗಳು ಬರುತ್ತೆ. ಹಿಂದೂ ಪಂಚಾಂಗದ ಪ್ರಕಾರ ಹಬ್ಬಗಳು ಪ್ರಾರಂಭ ಆಗುತ್ತೆ. ಈ ಶ್ರಾವಣ ಮಾಸ ಒಂದು ವಿಶೇಷ ದಿನ ಆಗಿದ್ದರಿಂದ ನಾನು ನನ್ನ ಸ್ಥೂಲಕಾಯವನ್ನು ನಿವಾರಿಸ್ಕೋಬೇಕಂತ ತೀರ್ಮಾನ ಮಾಡಿದ್ದು 2020 ಶಿವರಾತ್ರಿನಲ್ಲಿ ಶುರು ಮಾಡಿದೆ. ರಾತ್ರಿ ಊಟ ಬಿಟ್ಟೆ. ಮತ್ತು ಈ ಶ್ರಾವಣ ಮಾಸದಲ್ಲಿ 2020 ಶ್ರಾವಣ ಮಾಸದಲ್ಲಿ ನಾನು ಅದು ಸುಮಾರು ವರ್ಷ ಹಿಂದಿಂದಲೂ ಮಾಡ್ತಿದ್ದೆ. ಆದರೆ 2020ರಿಂದ ಕೆಲವು ನಿಯಮಗಳನ್ನು, ಪದ್ಧತಿಗಳನ್ನು ಚೇಂಜ್ ಮಾಡ್ಕೊಂಡು ನಾನು ಪ್ರಾರಂಭ ಮಾಡಿದೆ. ಯಾಕಂದರೆ ನನ್ನ ದೇಹವನ್ನು ಡಿಟಾಕ್ಸ್ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿಕೊಂಡೆ. ಅದಕ್ಕೆ ಆಹಾರದ ಕ್ರಮನ ಬದಲಾಯಿಸ್ಕೊಂಡೆ. ಮತ್ತು ಕಾಫಿ ನಾನು ಕುಡಿತೀನಿ, ಟೀ ಕುಡಿತೀನಿ ವರ್ಷ ಪೂರ್ತಿ. ಆ ಶ್ರಾವಣ ಮಾಸದಲ್ಲಿ ನಾನು ಕಾಫಿ ಟೀ ಕೂಡ ಕುಡಿಯಲ್ಲ. ನಾನು ಮಾಂಸಾಹಾರ ಕೂಡ ಮಾಡ್ತೀನಿ, ಆದರೆ ಆ ತಿಂಗಳಲ್ಲಿ ನಾನು ಮಾಡಲ್ಲ. ಈ ರೀತಿ ನಾನು ಶ್ರಾವಣ ಮಾಸವನ್ನು ನನ್ನ ಸ್ಥೂಲಕಾಯ ನಿವಾರಣೆಗೆ, ನನ್ನ ದೇಹನ ಡಿಟಾಕ್ಸ್ ಅಂದರೆ ನನ್ನ ದೇಹದಲ್ಲಿರುವಂಥ ವಿಷವನ್ನು ಹೊರಹಾಕಲಿಕ್ಕೋಸ್ಕರ ನಾನು ಬಳಸ್ಕೊಳ್ತಾ ಇದ್ದೀನಿ. ಯಾಕೆ ನಾನು ಶ್ರಾವಣ ಮಾಸವನ್ನೇ ಆಯ್ಕೆ ಮಾಡಿಕೊಂಡೆ ಅಂದರೆ, ನಮ್ಮ ಪಂಚಾಂಗದಲ್ಲಿ ಅದು ಪಂಚಾಂಗ ವೈಜ್ಞಾನಿಕವಾಗಿ ಇರುವಂಥದ್ದು. ಅದು ಸೂರ್ಯನ ಚಲನೆ, ಚಂದ್ರನ ಚಲನೆ ಆಧಾರದ ಮೇಲೆ ಮಾಡಿದಂಥ ಪಂಚಾಂಗ. ಪ್ರತಿ ವರ್ಷ ಇಂಥ ನಿಗದಿತ ಅವಧಿಯಲ್ಲೇ ಬರುವಂಥದ್ದು. ಮತ್ತು ಅದು ಈ ಮಳೆಗಾಲದ ದಿನಗಳಲ್ಲೇ ಬರ್ತದೆ. ನಾವು ಬೇರೆ ಹೊರಗಡೆ ಕೆಲಸಗಳು ನಮ್ಗೆ ಇರಲ್ಲ. ಈ ದಿನಗಳಲ್ಲಿ ನಮ್ಮ ದೇಹದ ತೂಕ ಇಳಿಸ್ಕೊಳ್ಲಿಕ್ಕೋಸ್ಕರ ಈ ಶ್ರಾವಣ ಮಾಸವನ್ನು ನಾನು ವಿಶೇಷವಾಗಿ ಬಳಸ್ಕೊಳ್ತೀನಿ. ಶ್ರಾವಣ ಮಾಸದ ಹಿಂದಿನ ದಿನ ನಾನು ದೇಹದ ತೂಕ ಮಾಡ್ಕೊತೀನಿ, ಎಷ್ಟು kg ಇದ್ದೀನಿ ಅಂತ. ಆ 1 ತಿಂಗಳು ಮುಗಿದ್ರ ಮೇಲೆ ಮತ್ತೆ ತೂಕ ಮಾಡ್ತೀನಿ, ಎಷ್ಟು kg ವ್ಯತ್ಯಾಸ ಆಗಿರ್ಬೋದು ಅಂತ. ಈ ಸಾರಿ ನಾನು ಶ್ರಾವಣ ಮಾಸದಲ್ಲಿ ನನ್ನ ಆಹಾರ ಪದ್ಧತಿಯಲ್ಲಿ ನಾನು ರಾತ್ರಿ ಊಟ ಬಿಟ್ಟು ಭಾಳ ವರ್ಷ ಆಯಿತು, 5 ವರ್ಷದ ಮೇಲೆ ಆಯಿತು. ಮಧ್ಯಾಹ್ನ ಒಂದೇ ಊಟ ಮಾಡ್ತೀನಿ. ಬೆಳಿಗ್ಗೆ ಕೂಡ ನಾನು ಸಣ್ಣ ತಿಂಡಿ ತಿನ್ನೋದು. ಅದು ನಮ್ಮ ಹೋಟೆಲಿನ ಸ್ಯಾಂಪಲ್ಗಳನ್ನು ನೋಡಲಿಕ್ಕೆ. ಈ ಶ್ರಾವಣ ಮಾಸದಲ್ಲಿ ನಾನು ತರಕಾರಿ, ಹಣ್ಣುಗಳನ್ನು ಮಾತ್ರ ಬೆಳಗಿನ ಉಪಹಾರಕ್ಕೆ ಉಪಯೋಗಿಸ್ಕೋಬೇಕಂತ ತೀರ್ಮಾನ ಮಾಡಿದ್ದೀನಿ. ಮಧ್ಯಾಹ್ನ ಊಟದಲ್ಲೂ ಕೂಡ ಕೆಲವು ಮಾರ್ಪಾಡುಗಳನ್ನು ಮಾಡಬೇಕಂತ ಮಾಡಿದ್ದೀನಿ. ಈ ಮೂಲಕ ನಾನು ನನ್ನ ದೇಹದ ಆರೋಗ್ಯಕ್ಕೋಸ್ಕರ ಕೆಲವು ಕೆಲಸಗಳನ್ನು 1 ತಿಂಗಳು ಮಾಡಬೇಕಂತ ಮಾಡಿದ್ದೀನಿ. ಕಳೆದ ವರ್ಷ ಅಧಿಕ ಶ್ರಾವಣ ಇತ್ತು, 2 ತಿಂಗಳು ನಾವು ಶ್ರಾವಣ ಮಾಸ ಆಚರಣೆ ಮಾಡಿದ್ದೆ. ಅದೇ ರೀತಿ ಈ ವರ್ಷದ ಶ್ರಾವಣ ಮಾಸ ಆಗಸ್ಟ್ 5ನೇ ತಾರೀಕಿಂದ ಪ್ರಾರಂಭ ಆಗ್ತಾ ಇದೆ. ಆ ದಿನ ನಾನು ಹಿಂಗೆ ಉಪಯೋಗಿಸ್ಕೊಂಡೆ ಅನ್ನೋದನ್ನು ನಿಮಗೆ ಹೇಳಿದ್ದೆ. ಯಾಕಂತ ಹೇಳಿದರೆ, ನೀವು ಕೂಡ ಈ 1 ತಿಂಗಳನ್ನು ನಿಮ್ಮ ಕೆಲವು ಅಭ್ಯಾಸಗಳನ್ನು ಹೊರಗೆ ಬರಲಿಕ್ಕೆ ಬಳಸ್ಕೋಬೋದು. ಕಾಫಿ, ಟೀ 1 ತಿಂಗಳು ಬಿಡ್ತೀವಿ ಅನ್ನೋದೇನು ದೊಡ್ಡ ವಿಚಾರ ಏನಲ್ಲ. ಆದರೆ ಕಾಫಿ ನಾವು ವರ್ಷ ಪೂರ್ತಿ ಕುಡಿದಿರ್ತೀವಿ. ಬೆಳಿಗ್ಗೆ 1-2 ಸಾರಿ, ಸಂಜೆ ಕುಡಿದಿರ್ತೀವಿ. ಕೆಲವರು ದಿನಕ್ಕೆ 10 ಟೀ ಕುಡಿತಾರೆ. ಅದು ಪದ್ಧತಿ ಹೋಗಿ, ಅದೊಂದು ಅಭ್ಯಾಸ ಹೋಗಿ, ಅದೊಂದು ಚಟ ಆಗಿರುತ್ತೆ. ಅದನ್ನು ನಾವು ಕಳ್ಕೋಬೇಕಂತ ಹೇಳಿದರೆ ಈ ಶ್ರಾವಣ ಮಾಸನ ಆಯ್ಕೆ ಮಾಡಿಕೊಂಡು ಆ 1 ತಿಂಗಳು ಅದೆಲ್ಲವನ್ನು ಬಿಟ್ಟು ಆ ಶ್ರಾವಣ ಮಾಸದ ಆಚರಣೆಯನ್ನು ಮಾಡಬೇಕು. ಇಲ್ಲದಿದ್ದರೆ ನಾವು ಇದರಿಂದ ಹೊರಗೆ ಬರೋಕ್ಕಾಗಲ್ಲ. ಅಯ್ಯೋ ನನಗಿಲ್ಲ, ನನಗೊಂದು ಕಾಫಿ ಕುಡಿದಿರಾಗಲ್ಲ, ಟೀ ಕುಡಿದಿರಾಗಲ್ಲ, ನನಗದು ಹಂಗೆ ಆಗೋದೇ ಇಲ್ಲ ಅಂತ ಹೇಳ್ತಾರೆ ಕೆಲವರು ಲೈಫ್ ಸ್ಟೈಲಲ್ಲಿ. ನನಗೆ ಅದು ಇರಲೇಬೇಕು, ಇಲ್ಲದಿದ್ರೆ ಆಗೋದಿಲ್ಲ ಅಂತ. ಮಾಂಸ ಇದ್ದರೆ ಸರಿ, ನನಗೆ ಮೀನು ಇಲ್ಲದಿದ್ದರೆ ಆಗಲ್ಲ, ಊಟ ಸೇರಲ್ಲ ಅಂತಾರೆ. ಅದೇನೂ ಇಲ್ಲ. ಮನುಷ್ಯ ಧ್ರುವ ಪ್ರದೇಶದಲ್ಲೂ ಬದುಕ್ತಾನೆ, ಮರುಭೂಮಿನಲ್ಲೂ ಬದುಕ್ತಾನೆ, ಬಿಸಿಲು ಜಾಸ್ತಿ ಇರಲ್ಲೂ ಬದುಕ್ತಾನೆ, ಸಮುದ್ರದಲ್ಲೂ ಬದುಕ್ತಾನೆ. ಹಾಗಾಗಿ ಮನುಷ್ಯನಿಗೆ ಹಾಗೇ ಆಗಬೇಕು, ಹೀಗೆ ಆಗ್ಬೇಕಂತೇನಿಲ್ಲ. ಆಯಾ ಪರಿಸರದ ತಕ್ಕಂಗೆ ನಾವು ಬದುಕಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ಶ್ರಾವಣ ಮಾಸವನ್ನು ನೀವು ಕೂಡ ನಿಮ್ಮ ಆರೋಗ್ಯಕ್ಕಾಗಿ,
ತೂಕ ಇಳಿಸ್ಕೊಂಡು ಸ್ಥೂಲಕಾಯ ಉಳಿಸ್ಕೊಳ್ಳೋಕ್ಕೋಸ್ಕರ ನೀವು ಬಳಸ್ಕೋಬಹುದು ಅಂತ ಕೂಡ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ.